ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ದಿನ ಏಕಾದಶಿ ಮಾತ್ರವಲ್ಲ, ವೈಕುಂಠ ಏಕಾದಶಿ. ನೀವೆಲ್ಲರೂ ಕೂಡ ಹೋಗಿ ಇವತ್ತು ಉತ್ತರ ದ್ವಾರದಲ್ಲಿ ಮಹಾವಿಷ್ಣುನ ದರ್ಶನ ಮಾಡಿಕೊಳ್ತೀರಿ. ಸಾಲು ಸಾಲು ನಿಂತಿರುತ್ತೆ. ಅದ್ಭುತವಾಗಿ ನಾನು ನಿನ್ನೆ ನಿಮಗೆ ತಿಳಿಸಿದ್ದೀನಿ, ಉಪವಾಸ ಮಾಡುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಈ ದಿನ ಭೌಮ್ಯವಾಸರಯುಕ್ತಾಯಾಮ್ ಭರಣಿ ನಕ್ಷತ್ರ. ಈ ಭರಣಿ ನಕ್ಷತ್ರಕ್ಕೆ ಸಂಬಂಧಪಟ್ಟವ ಶುಕ್ರ ಅಧಿಪತಿ. ಅಧಿದೇವತೆ ಬಂದು ಮಹಾಲಕ್ಷ್ಮಿ, ಅದರಲ್ಲೂ ಮಂಗಳವಾರ. ಇನ್ನು ವೈಕುಂಠ ಏಕಾದಶಿ ವಿಷ್ಣುವಿಗೆ ಸಂಬಂಧಪಟ್ಟ ಅವತಾರದ್ದು. ಅದ್ಭುತ ಹೇಳಿ ಮಾಡಿಸಿದ್ದ ದಿನ ನನ್ನ ಪ್ರೀತಿಯ ಬಂಧುಗಳು. ಈ ವೈಕುಂಠ ಏಕಾದಶಿಯಂದು ನೀವೇನೋ ಒಂದು ಸೇವೆಯನ್ನು ಮಾಡಿ ಅಂತಂದರೆ ದಾನ ಮಾಡಿ ಅಂತಲ್ಲ, ಅಲ್ಲಿ ಏನು ಸರ್ವೀಸ್ ಮಾಡೋದು ಇರುತ್ತೋ ಅಲ್ಲಿ ಕೇಳಿ ಇಂಥದ್ದು ಮಾಡ್ತಕ್ಕಂಥ ಅದನ್ನು ಮಾಡ್ತಾ ದರ್ಶನವನ್ನು ಮಾಡಿಕೊಡುತ್ತಾ ಇವತ್ತು ಮಹಾನಾರಾಯಣ ಉಪನಿಷತ್ತನ್ನು ಕೇಳ್ತಕ್ಕಂಥದ್ದು. ಅಂತಹ ಮಹಾನಾರಾಯಣ ಉಪನಿಷತ್ತು ಅಥವಾ ಪುರುಷ ಸೂಕ್ತವನ್ನು ಕೇಳುವಂಥದ್ದು. ಮಹಾವಿಷ್ಣುವಿನ ಗೋವಿಂದ ಭಜನೆ ಮಾಡ್ತಾರಲ್ಲ, ಆ ಭಜನೆ ಮಾಡತಕ್ಕಂತಹದ್ರಿಂದ ಇರೋದು. ಒಟ್ಟಾರೆ ನೀವು ಈ ದಿವಸ ಉಪವಾಸ ಅಂತಂದರೆ ಈ ದಿನ ಆದರೂ ಕೊನೇ ಪಕ್ಷ ನಾವೇನು ಅವನ ಹತ್ತಿರ ಇರುವಂಥದ್ದು ಪ್ರಯತ್ನ ಪಡೋಣ. ಕೊನೆ ಒಂದು ಬೇರೆ ದಿನದಲ್ಲಿ 5-10 ನಿಮಿಷ ಇದ್ರಿ, ಇವತ್ತೊಂದು 2 ತಾಸು 3 ತಾಸು, ಒಂದು ಬೆಳಗ್ಗೆ 1-2 ತಾಸು, ಸಂಜೆ 1-2 ತಾಸು ಇವತ್ತು ಮಹಾವಿಷ್ಣುವಿನ ಸಾನ್ನಿಧ್ಯದಲ್ಲಿ ಕಾಲಹರಣವನ್ನು ಮಾಡೋದು ಹೇಗೆ? ಅವನ ಸ್ತೋತ್ರ ಪಠಣ ಪಾರಾಯಣ ಮಾಡೋ ಮುಖಾಂತರ ಆ ಮಹಾನುಭಾವನ ಸೇವೆ ನಿರತರಾಗ್ತಕ್ಕಂಥದ್ದು. ಗೊತ್ತಿಲ್ಲ ಸ್ವಾಮಿ, ನಾನು ಏನು ಪಡೆದುಕೊಂಡು ಬಂದಿದ್ದೀನೋ, ಯಾವ ಕರ್ಮಗಳು ನನ್ನ ಹಣೆ ಬರದಲ್ಲಿ ಹಾಕಿದೆಯೋ ಅವೆಲ್ಲವೂ ಕೂಡ ತೆಗೆ. ಒಂದಷ್ಟು ದಿನಗಳು ಸುಖವಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡು. ನನ್ನ ಕುಟುಂಬ ಎಲ್ಲೋ ಒಂದು ಕಡೆ ಆ ಒಂದು ಸುಖದಿಂದ ವಂಚಿತವಾಗಿದೆ, ಅದಕ್ಕಾಗಿ ಒಂದಷ್ಟು ದಿನಗಳನ್ನು ದಯಪಾಲಿಸು ಅಂತೇಳಿ. ಯಾಕಂದರೆ ಅವನ ಕಟಾಕ್ಷವಾದರೆ ಮಹಾಲಕ್ಷ್ಮಿ ಕಟಾಕ್ಷವಾದಂತೆ. ಇವತ್ತಿರೋ ನಕ್ಷತ್ರವೇ ಅಷ್ಟೆಲ್ಲ ವಿಶೇಷತೆ ಹೇಳ್ತಾನೆ. ಇನ್ನು ಭರಣಿ ಅಂದರೆ ಧರಣಿನ ಆಳ್ತಾರಂತೆ. ನಮಗಂತಹದ್ದು ಧರಣಿ ಯೋಗ ಇದ್ದರೆ ಅದನ್ನು ದಯಪಾಲಿಸೋ ಮಹಾನ್ ಭಾವ ಅಂತೇಳಿ ಕೇಳಿಕೊಡುತ್ತಾ ಒಂದಷ್ಟು ನಮಗೆ ಆಗಲಿಲ್ಲ ಉಪವಾಸ ಪೂರ್ಣ ಅಂತಂದರೆ ಒಂದಷ್ಟು ಹಣ್ಣು ಹಂಪಲು ಹಾಲು ತೆಗೆದುಕೊಳ್ತಾ ಒಟ್ಟಾರೆ ಈ ದಿನವನ್ನು ಮಹಾವಿಷ್ಣುವಿಗೆ ಮುಡುಪಾಗಿಟ್ಟು ನಿಷ್ಕಲೋ ನಿರಂಜನೋ ನಿರ್ವಿಕಲ್ಪೋ ನಿರಾಖ್ಯಾತ ಶುದ್ಧೋ ದೇವ ಏಕೋ ನಾರಾಯಣ ನದ್ವಿತೀಯೋ ಅಸ್ತಿ ಕಶ್ಚಿತ್ ಏವಂ ವೇದ ಸ ವಿಷ್ಣುರೇವ ಭವತಿ ಮಂತ್ರವನ್ನು ಕೇಳಿಸ್ಕೊಳ್ತಾ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಶಿವಂಭೂಯಾತ್. ಒಳಿತಾಗಲಿ.